ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಂಬಾರಿಗೆ ಬಳಸುವಂತಹ ದಾಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಫೇಸಲ್ಲಿ ಎಷ್ಟೇ ಆಳವಾದ ಮತ್ತು ಹಳೆ ಪಿಗ್ಮೆಂಟೇಷನ್ ಇದ್ದರೂ ಕಡಿಮೆ ಮಾಡ್ಕೋಬೋದು, ಹಾಗೆಯೇ ಫೇಸಲ್ಲಿ ಒಳ್ಳೆ ಗ್ಲೋ ತರಿಸ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ ಯಾವುದೇ ಫಂಕ್ಷನ್ ಇರ್ಬೋದು ಫ್ರೆಂಡ್ಸ್, ನಮಗೆ ಇಮ್ಮಿಡಿಯೇಟಾಗಿ ಗ್ಲೋ ಬರಬೇಕಂದ್ರೆ ಈ ಪ್ಯಾಕ್ನ ಆರಾಮಾಗಿ ಬಳಸ್ಬೋದು. ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡಬೇಕೋ ತೋರಿಸ್ಕೊಡ್ತೀನಿ. ಈ ಪ್ಯಾಕ್ನ ಪ್ರಿಪೇರ್ ಮಾಡಲು ನಾವು ಸಾಂಬಾರಿಗೆ ಉಪಯೋಗಿಸುವಂತಹ ದಾಳನ್ನ ಉಪಯೋಗಿಸ್ಬೇಕು. ಇಲ್ಲ ನಿಮ್ಮ ಹತ್ರ ತೂರ್ ದಾಲ್ ಇದ್ದರೂ ತೂರ್ ದಾಲ್ ಬಳಸ್ಬೋದು. ಗ್ಲಿಸರಿನ್ 1 ಸ್ಪೂನಷ್ಟು ಮತ್ತು ಕೊಬ್ಬರಿ ಎಣ್ಣೆ 1 ಸ್ಪೂನಷ್ಟು. ಇಲ್ಲಿ ನಾನು ಕಲ್ ಸಕ್ಕರೆನ ತಗೊಂಡಿದ್ದೀನಿ, ಇದನ್ನು ಪುಡಿ ಮಾಡಿ ಹಾಕ್ಕೋಬೇಕು. ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ರಾ ಮಿಲ್ಕ್. ನಿಮ್ಮ ಹತ್ರ ರಾ ಮಿಲ್ಕ್ ಇಲ್ಲ ಅಂದರೆ ಫ್ರೆಶ್ ಆಗಿ ಫುಲ್ ಕ್ರೀಮ್ ಪಾಕೆಟ್ ಮಿಲ್ಕ್ ಬೇಕಾದರೂ ಹಾಕ್ಕೋಬೋದು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಚಿಕ್ಕ ಕಪ್ಪಷ್ಟು ಅಂದರೆ 1-2 ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ಳಿ. ಈಗ ಇದನ್ನು ಫೈನ್ ಪೌಡರ್ ಆಗಿ ಮಾಡಿಕೊಂಡು ತಗೊಳ್ಳಿ. ನಿಮ್ಮ ಹತ್ರ ಸಾಂಬಾರು ಬೇಳೆ ಇಲ್ಲ ತೂರ್ ದಾಲ್ ಇದ್ದರೆ ಇನ್ನೂ ಬೆಸ್ಟ್, ಇಲ್ಲ ಕಡಲೆಬೇಳೆ ಬೇಕಾದರೂ ಹಾಕ್ಕೋಬೋದು, ಆಪ್ಷನಲ್. ಇದನ್ನು ಈಗ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಒಂದು ಬೌಲಲ್ಲಿ ಸೇರಿಸ್ಕೊಳ್ಳಿ. ಈ ದಾಲ್ ಪೌಡರ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿ ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್. ವೀಕಲ್ಲಿ 2 ಸಲ ಈ ಪ್ಯಾಕ್ನ ನಾವು ಬಳಸಿದ್ರೆ ಪಿಗ್ಮೆಂಟೇಷನ್ನ ಆದಷ್ಟು ಬೇಗ ನಮ್ಮ ಫೇಸಿಂದ ತೊಳಗಿಸ್ಬೋದು. ಈಗ ಸ್ವಲ್ಪ ಗ್ಲಿಸರಿನ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ರಾ ಮಿಲ್ಕ್ನ ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಮಿಡಿಲಲ್ಲಿ ಸೇರಿಸ್ಕೋಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಈಗ ನಾವು ಕಲ್ ಸಕ್ಕರೆನ ತಗೊಂಡಿದ್ವಲ್ಲ ಅದನ್ನು ಪುಡಿ ಮಾಡಿ ಈ ರೀತಿ ಹಾಕ್ಕೋಬೇಕು. ಹಾಗೆ ಹಾಕಿದ್ರೆ ಅದು ಕರಗಕ್ಕೆ ತುಂಬ ಟೈಮ್ ತಗೊಳುತ್ತೆ. ನಂತರ ಕೊಬ್ಬರಿ ಎಣ್ಣೆನ ಸೇರಿಸ್ಬಿಟ್ಟು ನೀಟಾಗಿ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಂಬಿಡಿ. ನಾವು ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ನೀಟಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಎಲ್ಲೂ ಸ್ವಲ್ಪನೂ ಉಂಡೆಗಳಿರಬಾರ್ದು. ಈ ರೀತಿ ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕರೆ ಸಹ ನೀಟಾಗಿ ಕರಗೋಗುತ್ತೆ. ನಿಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕು, ಬೇಗ ರಿಸಲ್ಟ್ ಸಿಗಬೇಕು ಅಂದರೆ ಖಂಡಿತ ವಾರಕ್ಕೆ 2 ಸಲ ಈ ಪ್ಯಾಕ್ನ ಬಳಸಬೇಕು ಫ್ರೆಂಡ್ಸ್. ನಿಮಗೆ ಟೈಮ್ ಇಲ್ಲ ಅನ್ನೋರು ಸಂಡೇ ಸ್ಯಾಟರ್ಡೆ ಆದರೂ 2 ಸಲ ಬಳಸಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಈ ಪ್ಯಾಕ್ನ ಬಳಸೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ವೈಪ್ ಮಾಡ್ಕೊಂಬಿಡಿ. ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು, ನಾವು ಅದನ್ನು ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಖಂಡಿತ ನಾವು ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಪ್ಯಾಕ್ನ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅಪ್ವಾರ್ಡಲ್ಲಿ ಅಪ್ಲೈ ಮಾಡ್ತಾ ಬನ್ನಿ. ಈ ಪ್ಯಾಕಲ್ಲಿ ಬಳಸಿರುವಂತಹ ಬೇಳೆಕಾಳು ನಮ್ಮ ಫೇಸ್ ಮೇಲೆ ಇರುವಂತಹ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ರಿಮೂವ್ ಮಾಡುತ್ತೆ, ಒಳ್ಳೆ ಸ್ಕ್ರಬ್ ಆಗಿ ವರ್ಕ್ ಆಗುತ್ತೆ. ಗ್ಲಿಸರಿನ್ ನಮ್ಮ ಫೇಸ್ ಮೇಲೆ ಇರುವಂತಹ ಆಕ್ನಿ ಮಾರ್ಕ್ಸ್ ಮತ್ತು ಪಿಗ್ಮೆಂಟೇಷನನ್ನು ಕಡಿಮೆ ಮಾಡಿ ನಮ್ಮ ಫೇಸ್ಗೆ ಒಳ್ಳೆ ಗ್ಲೋ ತರುತ್ತೆ. ನಮ್ಮ ಸ್ಕಿನ್ಗೆ ಆಗಾಗ ಸಕ್ಕರೆಯನ್ನು ಇಲ್ಲ ಜೇನುತುಪ್ಪವನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಇರುವಂತಹ ರಿಂಕಲ್ಸ್ ಎಲ್ಲ ಹೋಗಿ ಸ್ಕಿನ್ ಟೈಟ್ ಆಗುತ್ತೆ. ಬಳಸಿರುವಂತಹ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ಗೆ ಒಳ್ಳೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ನೀವು ಈ ಪ್ಯಾಕ್ನ ಎಲ್ಲೆಲ್ಲೂ ಪಿಗ್ಮೆಂಟೇಷನ್ ಇಲ್ಲ ಆಕ್ನಿ ಮಾರ್ಕ್ಸ್ ಇರುತ್ತೋ ಅಲ್ಲಲ್ಲಿ ಅಪ್ಲೈ ಮಾಡ್ಕೋಬೋದು. ಇಲ್ಲ ನಮಗೆ ಫೇಸ್ ಎಲ್ಲ ನೀಟಾಗಿ ಒಳ್ಳೆ ಗ್ಲೋ ಬರಬೇಕು ಅಂದರೆ ಫೇಸ್ಗೆ ಫುಲ್ ಅಪ್ಲೈ ಮಾಡ್ಬೋದು. ಇಲ್ಲಿ ನಾನು ಫೇಸ್ ಫುಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗೆ ನೆಕ್ ಸುತ್ತ ತುಂಬಾ ಟ್ಯಾನ್ ಇರುತ್ತೆ ಫ್ರೆಂಡ್ಸ್, ಅಂಥವರು ಈ ಪ್ಯಾಕ್ನ ನೆಕ್ಗೆ ಸಹ ಅಪ್ಲೈ ಮಾಡ್ಬೋದು. ನಾನು ನೆಕ್ಗೆ ಸಹ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 10 to 15 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಈ ಪ್ಯಾಕ್ನ ರಿಮೂವ್ ಮಾಡಬೇಕು. ನಾವು ತಲೆಗೆ ಆಯಿಲ್ ಅಪ್ಲೈ ಮಾಡೋದ್ರಿಂದ ಪ್ಲಸ್ ನಮ್ಮ ನೆಕ್ ಸನ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ನೆಕ್ ಸುತ್ತ ಸಹ ಟ್ಯಾನ್ ಬರುತ್ತೆ. 15 ಮಿನಿಟ್ಸ್ ಆದಮೇಲೆ ನಾನು ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಈ ಬೌಲಲ್ಲಿರುವಂತಹ ವಾಟರ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್. ಕೋಲ್ಡ್ ವಾಟರಲ್ಲಿ ನಾವು ಫೇಸ್ನ ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ಗ್ಲೋ ಬರುತ್ತೆ. ಪ್ಲಸ್ ನಾವು ಯಾವುದೇ ಪ್ಯಾಕ್ ಇರ್ಬೋದು ಇಲ್ಲ ಮಸಾಜ್ ಇರ್ಬೋದು, ಕೋಲ್ಡ್ ವಾಟರ್ನ ಬಳಸೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ರೀತಿ ಕೋಲ್ಡ್ ವಾಟರ್ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಲೈಟಾಗಿ ಮಸಾಜ್ ತಗೊಳ್ಳಿ. ಸ್ಕಿನ್ನಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತು ಆಕ್ನಿ ಮಾರ್ಕ್ಸ್, ಪಿಗ್ಮೆಂಟೇಷನ್ ನೀಟಾಗಿ ರಿಮೂವ್ ಆಗಲು ಸಹಾಯ ಆಗುತ್ತೆ. ಎಷ್ಟೇ ಆಚೆ ಕಡೆ ಟ್ರೀಟ್ಮೆಂಟ್ ತಗೊಂಡ್ರೂ ಸಹ ಕಡಿಮೆ ಆಗದೆ ಇರುವಂತಹ ಪಿಗ್ಮೆಂಟೇಷನ್ ನಾವು ಈ ಪ್ಯಾಕ್ನ ಬಳಸೋದ್ರಿಂದ 1 ತಿಂಗಳಲ್ಲಿ ಆರಾಮಾಗಿ ಕಡಿಮೆ ಮಾಡ್ಬೋದು. ಎಷ್ಟೇ ಡಾರ್ಕ್ ಆಗಿರುವಂತಹ ಸನ್ ಟ್ಯಾನ್ ಇರ್ಬೋದು ಫ್ರೆಂಡ್ಸ್, ಕಂಪ್ಲೀಟ್ ಆಗಿ ಹೋಗುತ್ತೆ. 1-2 ಸಲ ಬಳಸಿದ್ರೆ ಸಾಕು. ನಾವು ಈ ಪ್ಯಾಕಲ್ಲಿ ನಾವು ಬಳಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಆರಾಮಾಗಿ ಇಟ್ಕುವಂಥದ್ದು. 1 ರೂಪಾಯಿನೂ ಆಚೆ ಕಡೆ ನಾವು ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಒಂದು 10ರಿಂದ 15 ನಿಮಿಷ ನಾವು ಟೈಮ್ ತಗೊಂಡು ಇದನ್ನು ಪ್ರಿಪೇರ್ ಮಾಡಿ ಅಪ್ಲೈ ಮಾಡ್ಕೋಬೇಕು ಅಷ್ಟೇ.
ಆಚೆ ಕಡೆ ನಾವು ಸಾವಿರಗಟ್ಟಲೆ ದುಡ್ಡನ್ನ ಖರ್ಚು ಮಾಡಿ ರಿಸಲ್ಟ್ ಸಿಗದೆ ಬೇಜಾರು ಪಟ್ಕೊಳ್ಳೋ ಬದಲು ಈ ರೀತಿ ನಾವು ವೀಕಲ್ಲಿ 1-2 ಸಲ ಟೈಮ್ ತಗೊಂಡು ಈ ರೀತಿ ನಾವು ಮನೆಯಲ್ಲೇ ಮಾಡೋದ್ರಿಂದ ಆರಾಮಾಗಿ ಫೇಸ್ನ ನಾವು ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಇಟ್ಕೋಬೋದು. ನೀವೇ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ನನಗೆ ಸ್ಟಾರ್ಟಿಂಗ್ ಇದ್ದಂತಹ ಸ್ಕಿನ್ಗೂ ಈ ಸ್ಕಿನ್ಗೂ ಎಷ್ಟು ಬ್ರೈಟ್ನೆಸ್ ಬಂದಿದೆಯೋ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಇಂತಹ ಮತ್ತಷ್ಟು ಯೂಸ್ಫುಲ್ ಆ್ಯಂಡ್ ಹೆಲ್ದಿ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.